ಸಿದ್ದರಾಮಯ್ಯ ಅವರ ಜೊತೆ ಮುನಿಸಿ ಇರುವುದು ನಿಜ, ಕೊನೆಗೂ ಒಪ್ಪಿಕೊಂಡ ಸತೀಶ್ ಜಾರಕಿಹೊಳಿ. ಆ ವಿಚಾರ ಎಲ್ಲಿ ಹೇಳಬೇಕೋ ಅಲ್ಲೇ ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ರಾಜಕಾರಣದಲ್ಲಿ ಯಾರು ಮಿತ್ರರು ಅಲ್ಲ, ಯಾರು ಶತ್ರುಗಳು ಅಲ್ಲ. ಯಾವಾಗ ಏನು ಬೇಕಾದರೂ ಆಗ್ಬೋದು, ಅದು ಸಂದರ್ಭ ಅಷ್ಟೇ. ಆ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಆತ್ಮೀಯರು ಶತ್ರುಗಳಾಗ್ತಾರೆ, ಶತ್ರುಗಳು ಆತ್ಮೀಯರಾಗ್ತಾರೆ. ಎಸ್, ನಾನೀಗ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ಅವರನ್ನ ಯಾಕೆ ನಾನು ಅವರ ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡಿದ್ದೀನಿ ಅಂತಂದ್ರೆ, ಇವರಿಬ್ಬರು ಕೂಡ ತುಂಬಾ ಆತ್ಮೀಯ ಸ್ನೇಹಿತರು. ಇವರು ಅವರ ಮಾತನ್ನ ತೆಗೆದು ಹಾಕಲ್ಲ, ಅವರು ಇವರ ಮಾತನ್ನ ತೆಗೆದು ಹಾಕಲ್ಲ. ಅಷ್ಟರ ಮಟ್ಟಿಗೆ ಇವರ ಬಾಂಧವ್ಯ, ಇವರ ಸ್ನೇಹ, ಇವರ ನಡುವೆ ಒಂದು ದೊಡ್ಡ ಅಗಾಧವಾದಂತಹ ಒಂದು ಪ್ರೀತಿ ಕೂಡ ಇದೆ. ಆದ್ರೆ ಕಳೆದ ಸುಮಾರು 1.5-2 ತಿಂಗಳು, ಅಂದ್ರೆ 1-2-3 ತಿಂಗಳಿಂದ ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗೆ ಇಳಿದ್ರು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರ ಇಬ್ಬರ ನಡುವೆ ಎಲ್ಲವೂ ಸರಿ ಇಲ್ಲ. ಒಂದಷ್ಟು ಅಸಮಾಧಾನ ಇದೆ, ಒಂದಷ್ಟು ಸಮಸ್ಯೆಗಳಿವೆ. ಇಬ್ರು ಕೂಡ ಕೋಪ ಮಾಡ್ಕೊಂಡಿದ್ದಾರೆ, ಇಬ್ರು ಕೂಡ ಮುನಿಸನ್ನ ಮಾಡ್ಕೊಂಡಿದ್ದಾರೆ. ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳು ನಡೀತಲೇ ಇತ್ತು. ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಜಾರಕಿಹೊಳಿ ಅವ್ರ ಬಗ್ಗೆ, ಅಂದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಅವರ ಪರನೂ ಮಾತಾಡಿಲ್ಲ, ಅವರ ವಿರುದ್ಧನೂ ಕೂಡ ಮಾತನಾಡಿಲ್ಲ. ಸಿದ್ದರಾಮಯ್ಯನವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಯಾವಾಗ ಅಧಿಕಾರ ಹೋಯ್ತು, ಅಧಿಕಾರದಿಂದ ಕೆಳಗೆ ಇಳಿದ್ರು, ಅವತ್ತಿಂದ ಇವತ್ತಿನವರೆಗೂ ಕೂಡ ಯಾರ ಬಗ್ಗೆನೂ ಕೂಡ ಮಾತನಾಡ್ತಿಲ್ಲ. ಎಲ್ಲೂ ಕೂಡ ಒಂದು ರಾಂಗ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿಲ್ಲ. ಎಲ್ಲವನ್ನೂ ಕೂಡ ತುಂಬಾ ಮೌನವಾಗಿ ಸ್ವೀಕಾರ ಮಾಡ್ತಿದ್ದಾರೆ, ತುಂಬಾ ಮೌನವಾಗಿ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅಷ್ಟೇ. ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದಾಗ್ಲಿ ಅಥವಾ ಸಿದ್ದರಾಮಯ್ಯನವ್ರನ್ನ ಮಾತಾಡ್ಸೋದಾಗ್ಲಿ ಎಲ್ಲೂ ಕೂಡ ಮಾಡ್ತಿಲ್ಲ. ಅವರು ಕೂಡ ಮೌನವಾಗಿದ್ದಾರೆ. ಆದ್ರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯ ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಒಂದು ಅಸಮಾಧಾನವಾದ ವಿಚಾರವನ್ನ, ಅಂದ್ರೆ ಇವರಿಬ್ಬರ ನಡುವೆ ಇದ್ದಂತಹ ಒಂದು ಅಸಮಾಧಾನ ಇದೆಯಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಅದು ಯಾವ ರೀತಿ ಅಂತಂತಂದ್ರೆ, ಸಿದ್ದರಾಮಯ್ಯ ನಾನು ತುಂಬಾ ಆತ್ಮೀಯ ಸ್ನೇಹಿತರೆ, ಅವರು ನಮ್ಮ ರಾಜಕೀಯ ಗುರುಗಳು ಇದ್ದಂತೆ ಅಂತೇಳಿ ಈಗಾಗಲೇ ಎಲ್ಲಾ ಒಂದು ಸಭೆ ಸಮಾರಂಭಗಳಲ್ಲಿ ಅವರು ಒಪ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಮೇಲೆ ಸಿದ್ದರಾಮಯ್ಯನವರಿಗೆ ಎಳ್ಳಷ್ಟು ಕೂಡ ಕೋಪ ಇಲ್ಲ, ಆದ್ರೆ ಏನೋ ಒಂದಷ್ಟು ವೈಮನಸ್ಸು ಕೂಡ ಇದೆ. ಆದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಕೊನೆಗೂ ಕೂಡ ಒಪ್ಕೊಂಡಿದ್ದಾರೆ. ಹೌದು, ಸಿದ್ದರಾಮಯ್ಯ ಮತ್ತೆ ನನ್ನ ಜೊತೆ ಅಥವಾ ಸಿದ್ದರಾಮಯ್ಯ ಮತ್ತೆ ನನ್ನ ನಡುವೆ ಮುನಿಸು ಇರುವಂತಹದ್ದು ನಿಜ. ಆದ್ರೆ ಆ ವಿಚಾರವನ್ನು ನಾನು ಎಲ್ಲಿ ಮಾತನಾಡಬೇಕು, ಎಲ್ಲಿ ಹೇಳಬೇಕು ಅಲ್ಲೇ ಮಾತಾಡ್ತೀನಿ, ಮಾಧ್ಯಮಗಳ ಮುಂದೆ ಯಾಕೆ ಹೇಳಬೇಕು ಅಂತ ಹೇಳಿ ಕೊನೆಗೂ ಒಪ್ಪಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಅವರು. ಎಸ್, ನಮ್ಮ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಇರುವಂತಹ ಒಂದು ಅಸಮಾಧಾನದ ಒಂದು ವಿಚಾರ ರಾಜ್ಯ ಮಟ್ಟದ ಸಮಸ್ಯೆ ಅಲ್ಲ, ಅದು ನಮ್ಮ ನಡುವಿನ ಸಮಸ್ಯೆ ಹೀಗಂತ ಹೇಳುವಂತಹ ಮೂಲಕ, ಈ ರೀತಿಯಾಗಿ ಮಾತನ್ನ ಹೇಳುವಂತಹ ಮೂಲಕ ತಮ್ಮ ಅಸಮಾಧಾನವನ್ನ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಅವರು ಒಪ್ಪಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ತುಂಬಾ ನುರಿತಂತಹ ರಾಜಕಾರಣಿ, ತುಂಬಾ ಅನುಭವಿ ರಾಜಕಾರಣಿ. ಯಾವಾಗ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು ಅದು ಅವ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಸುಖ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡುವಂತಹ ವ್ಯಕ್ತಿ ಅಲ್ಲ ಬೇರೆ ರಾಜಕಾರಣಿಗಳ ತರ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಗರಡಿಯಲ್ಲಿ ಇವರು ಬೆಳೆದಂಥವ್ರು. ಸೊ ಹಾಗಾಗಿ ಇಬ್ಬರಿಗೂ ಕೂಡ ಬಹಳ ಸೆನ್ಸಿಟಿವ್ ಇದೆ, ಅಂದ್ರೆ ತುಂಬಾ ಸೆನ್ಸ್ ಇದೆ. ಯಾವ ರೀತಿಯಾಗಿ ಮಾತನಾಡಬೇಕು, ಹೇಗೆ ವರ್ತಿಸ್ಬೇಕು, ಎಲ್ಲಿ ಮಾತನಾಡಬೇಕು ಅಂತೇಳಿ ಇವರಿಬ್ಬರಿಗೂ ಕೂಡ, ಅಂದ್ರೆ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ಕೂಡ ಬಹಳ ಸೆನ್ಸ್ ಇರುವಂತಹ ರಾಜಕಾರಣಿಗಳು. ಈಗ ಇವರಿಬ್ಬರ ನಡುವೆ ಯಾವ ವಿಚಾರಕ್ಕೆ ಮುನಿಸು ಬಂತು, ಏನಾಯ್ತು ಅನ್ನೋದನ್ನ ನೋಡಿದರೆ, ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ಮೇಲೆ ಸಾಕಷ್ಟು ನಂಬಿಕೆ, ವಿಶ್ವಾಸ ಎಲ್ಲವನ್ನೂ ಕೂಡ ಇಟ್ಕೊಂಡಿದ್ರು ಅವರ ಸಿದ್ದರಾಮಯ್ಯನ ಫಾಲೋವರ್ಸ್. ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಕೂಡ ಒಬ್ರು. ಅಂದ್ರೆ ಒಂದು ನಿರೀಕ್ಷೆನ ಇಟ್ಕೊಂಡಿದ್ರು, ಕೆಪಿಸಿಸಿ ಪಟ್ಟ ಜೊತೆಗೆ ಸಚಿವ ಸ್ಥಾನ, ಈ ಎರಡೂ ಕೂಡ ಸಿಗುತ್ತೆ, ಈ ಎರಡೂ ವಿಚಾರಕ್ಕೆ
ಸಿದ್ದರಾಮಯ್ಯನವರು ನನಗೆ ಹೈಕಮಾಂಡ್ ಅಲ್ಲಿ ನನ್ನ ಪರ ಬ್ಯಾಟ್ ಬೀಸ್ತಾರೆ ಅಂತ ಹೇಳಿ ಒಂದಷ್ಟು ಹೋಪ್ಸ್ ಅನ್ನ ಭರವಸೆಯನ್ನ ಇಟ್ಕೊಂಡಿದ್ರು. ಯಾರು? ಸತೀಶ್ ಜಾರಕಿಹೊಳಿ ಅವರು. ಆದ್ರೆ ಆ ಭರವಸೆ ಈಗ ಕಂಪ್ಲೀಟ್ ಆಗಿ ಸುಳ್ಳಾಗಿರುವಂತಹದ್ದು. ಕೆಪಿಸಿಸಿ ಪಟ್ಟದಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಕೂತ್ಕೊಂಡಿರುವಂತಹದ್ದು, ಜೊತೆಗೆ ಸಿಎಂ ಪಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂತ್ಕೊಂಡಿರುವಂತಹದ್ದು. ಸೊ ಈಗ ಈ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಕಾಮನ್ ಆಗಿರುವಂತಹದ್ದು. ಅಂದ್ರೆ ಹೈಕಮಾಂಡ್ ಅಳೆದು ತೂಗಿ ಯಾರ್ಯಾರನ್ನ ಯಾವ್ಯಾವ ಜಾಗಕ್ಕೆ ಕೂರಿಸ್ಬೇಕು, ಅಲ್ಪಸಂಖ್ಯಾತ ನಾಯಕರನ್ನ ಇಳಿಸ್ತಾ ಇದೀನಿ ಅಂತಂದ್ರೆ ಅದಕ್ಕೆ ಸಮನಾಗಿ ಒಬ್ಬ ನಾಯಕರನ್ನ ನಾನು ನಿಲ್ಲಿಸಬೇಕು ಅಂತಂತೇಳಿ ಹೈಕಮಾಂಡ್ಗೆ ಗೊತ್ತಿತ್ತು. ಸೊ ಹಾಗಾಗಿ ಸಿಎಂ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್, ಬಿ.ಕೆ. ಹರಿಪ್ರಸಾದ್ ಕೆಪಿಸಿಸಿ ಸ್ಥಾನಕ್ಕೆ ಕುಂಡಿಸಿದ್ರು. ಇದಾದ ನಂತರ ಒಂದಷ್ಟು ಚರ್ಚೆಗಳು ನಿರಂತರವಾಗಿ ನಡೀತಾ ಇರುವಂತದ್ದು. ಅಂದ್ರೆ ಕೆಪಿಸಿಸಿ ಪಟ್ಟ ನನಗೆ ಕೈ ತಪ್ಪೋಯ್ತು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರಿಗೆ ತುಂಬಾ ಅಸಮಾಧಾನ ಕೂಡ ಇರುವಂತದ್ದು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಮೇಲೆ ಒಂದಷ್ಟು ಅಸಮಾಧಾನವನ್ನ, ಮುನಿಸನ್ನ ಅಥವಾ ಕೋಪವನ್ನ ಅವರು ಆಗಾಗ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ನೇರವಾಗಿ ಅಲ್ಲದಿದ್ರು ಕೂಡ ಪರೋಕ್ಷವಾಗಿ ಆ ಒಂದು ಕೋಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಈಗ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರು ಒಂದೇ ಒಂದು ವಿಚಾರವನ್ನ ಹೇಳಿರುವಂಥದ್ದು, ಹೌದು ನಮ್ಮ ನಡುವೆ ಅಸಮಾಧಾನ ಇರುವಂತಹದ್ದು ನಿಜ. ಆದ್ರೆ ಅದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗುವಂತಹ ವಿಚಾರ ಅಲ್ಲ. ರಾಜ್ಯ ಮಟ್ಟದ ಸಮಸ್ಯೆ ಅಲ್ಲ. ಅದು ನಮ್ಮ ನಡುವಿನ ಸಮಸ್ಯೆ ಹೀಗಂತ ಪರೋಕ್ಷವಾಗಿ ಒಪ್ಪಿಕೊಂಡಿರುವಂಥದ್ದು. ಸೊ ಇವರಿಬ್ಬರು ಮುಂಬರುವಂತಹ ದಿನಗಳಲ್ಲಿ ಏನು ಬೇಕಾದ್ರೂ ಬದಲಾವಣೆ ಆಗ್ಬೋದು. ಯಾಕೆಂತಂದ್ರೆ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಯಾವ ನಾಯಕನ ಬಗ್ಗೆನೂ ಕೂಡ, ಅದರಲ್ಲೂ ಕೂಡ ತಮ್ಮ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರ ಬಗ್ಗೆ ಅವರೆಲ್ಲೂ ಕೂಡ ಮಾತನಾಡೋದೇ ಇಲ್ಲ. ಯಾರ ಬಗ್ಗೆನೂ ಮಾತಾಡಲ್ಲ. ಏನೇ ಮಾತನಾಡಿದ್ರು ಕೂಡ 4 ಗೋಡೆ ಮಧ್ಯೆ ಮತ್ತೆ ಮಾತನಾಡ್ತಾರೆ. ಸೊ ಆ ಆ ರೀತಿಯಾದಂತಹ ವ್ಯಕ್ತಿ. ಆದ್ರೆ ಇವರ ಇಬ್ಬರ ನಡುವೆ ಕೇವಲ ಇದೊಂದೇ ವಿಚಾರಕ್ಕೆ ಏನಾದರೂ ಅಸಮಾಧಾನ ಇದೆಯಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಗೊತ್ತಿಲ್ಲ. ಆದ್ರೆ ಮುಂಬರುವಂತಹ ದಿನಗಳಲ್ಲಿ ಇವರಿಬ್ರು ಕೂಡ ಮತ್ತೆ ಒಂದಾಗ್ತಾರೆ. ಅವರಿಬ್ರು ಕೂಡ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಅಥವಾ ರಾಜ್ಯದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಇವರಿಬ್ರು ಕೂಡ ಒಟ್ಟಾಗಿ ಹೋಗ್ಲೇಬೇಕಾಗುತ್ತೆ. ರಾಜಕಾರಣದಲ್ಲಿ ಯಾರು ಮಿತ್ರರು ಅಲ್ಲ, ಯಾರು ಶತ್ರುಗಳಲ್ಲ ಅಂತ ಹೇಳಿ ನಾನು ಮೊದಲೇ ಹೇಳಿದ್ದೇನೆ. ಸೊ ಹಾಗಾಗಿ ಯಾರು ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಬದಲಾವಣೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಸೊ ಇವರ ವಿಚಾರದಲ್ಲೂ ಕೂಡ ಅದು ಆಗ್ಲಿ ಅಂತ ಹೇಳಿ ನಾನು ಈ ವಿಚಾರವನ್ನ ನಾನು ಮುಗಿಸ್ತಾ ಇದ್ದೀನಿ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾರಿ. ಥ್ಯಾಂಕ್ ಯು.